ಮೈಸೂರಲ್ಲಿ ಅದರಲ್ಲೂ ಹುಣಸೂರಲ್ಲಿ ದರೋಡೆ ಆಗಿದ್ದಾಯಿತು. ಒಂದು ಆಭರಣದ ಅಂಗಡಿಯನ್ನು ಲೂಟಿ ಮಾಡಿಬಿಟ್ಟು ಹೊರಟುಬಿಟ್ರು. ಒಂದು 5-6 ಜನ ಬಂದಿದ್ದರು. ಕೆಲವರು ಹೆಲ್ಮೆಟ್ ಹಾಕಿದ್ರು, ಕೆಲವರು ಹಾಕಿರಲಿಲ್ಲ. ಕೇರಳ ಕಡೆ ಇವರೆಲ್ಲ ಹೊರಟುಬಿಟ್ರು ಅಂತ ಗೊತ್ತಾಯಿತು. ಇದೇ ಮಾದರಿಯಲ್ಲಿ ಹಗಲೇ ನುಗ್ಗಿ ಒಂದು 5 ನಿಮಿಷಗಳಲ್ಲಿ ಲೂಟಿ ಮಾಡಿಬಿಟ್ಟಿದ್ರು ಅವತ್ತು. ಇದೇ ಮಾದರಿಯಲ್ಲಿ ಹೈದರಾಬಾದ್ನಲ್ಲಿಯೂ ಕೂಡ ದೊಡ್ಡ ಒಂದು ಲೂಟಿ ನಡೆದಿದೆ. ಜ್ಯುವೆಲ್ರಿ ಶಾಪ್ ಮಾಲೀಕನಿಗೆ ಗನ್ ತೋರಿಸಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಆತನನ್ನು ಇಟ್ಕೊಂಡು ಇಡೀ ಒಂದು ಒಡವೆ ಅಂಗಡಿಯನ್ನು ಲೂಟಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಹೇಗಂದ್ರೆ ಹಾಗೆ ಅಂಧಾದುಂದಿ ಅಂತಾರಲ್ಲ, ಆ ಥರ ನುಗ್ಗಿದವರೇ ಗನ್ ತೋರಿಸಿದ್ರು, ಒಂದಷ್ಟು ಜನಕ್ಕೆ ಹೊಡೆದ್ರು, ಚೆರೆಗಳು ಚೆಲ್ಲಾಪಿಲ್ಲಿ ಮಾಡಿ. ಗ್ರಾಹಕರು ಇದ್ದರು. ಆಗ ಏನಾಗಿರ್ಬೇಕು ಗ್ರಾಹಕರ ಕತೆ, ಚಿಲ್ಲಾಪಿಲ್ಲಿ ಆಗಿಬಿಟ್ಟಿರ್ತಾರೆ ಅವರು. ಸೊ ಅವರು ಒಂದು ಕಡೆ ಇಲ್ಲಿ ಆ ಥರ ಆಗಿದೆ. ಇಲ್ಲಿ ಅಂಗಡಿಯ ಗ್ರಾಹಕರು ಇದ್ದಾಗಲೇ ಮಾಡಿರ್ತಕ್ಕಂಥ ಕಥೆ ಇದು. ಜ್ಯುವೆಲ್ರಿ ಶಾಪ್ನ ಮಾಲೀಕ ಅವರ ಮಗನಿಗೆ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಗನ್ ಇಟ್ಟುಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು ಇವರು ಪರಾರಿಯಾಗಿಬಿಟ್ಟಿದ್ದಾರೆ. ಬರೀ ಚಿನ್ನಾಭರಣಗಳನ್ನು ದೋಚಿಕೊಂಡು ಅಲ್ಲಿಂದ ಇವರು ಎಸ್ಕೇಪ್ ಆಗಿರೋದು. ಮಧ್ಯಪ್ರದೇಶದ ಇಂದೋರ್ ದೇಶದ ಅತ್ಯಂತ ಸ್ವಚ್ಛ ನಗರಿ ಅಂತ ಒಂದು ಬಿರುದನ್ನು ಪಡೆದುಕೊಂಡಿದೆ. ಕಳೆದ 8 ವರ್ಷಗಳಿಂದ ಸ್ವಚ್ಛ ನಗರಿ ಪಟ್ಟ ಇಂದೋರ್ಗೆ ಸಿಗ್ತಾ ಇದೆ. ಇಂಥ ಸ್ವಚ್ಛ ನಗರದಲ್ಲಿಯೇ ಕುಡಿಯೋಕೆ ಶುದ್ಧ ನೀರು ಇಲ್ಲ, ಕುಡಿಯೋಕೆ ಒಳ್ಳೆ ನೀರಿಲ್ಲ. 10 ಜನ ಸತ್ತು ಹೋದರು ಇದೇ ಇಂದೋರಲ್ಲಿ. ಸುಮಾರು 2,000ಕ್ಕಿಂತ ಹೆಚ್ಚಿನ ಜನ ಅಸ್ವಸ್ಥರಾಗಿದ್ದಾರೆ ಇಂದೋರಲ್ಲಿ. 200 ಜನ ಇನ್ನೂ ಕೂಡ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ, ಆಸ್ಪತ್ರೆಯಲ್ಲೇ ಇದ್ದಾರೆ. 32 ಜನ ICUಲಿದ್ದಾರೆ. ಭಗೀರಥಪುರ ಪ್ರದೇಶದಲ್ಲಿ ನಡೆದಂಥ ಘಟನೆ ಇದು. ಇನ್ನೊಂದು, ದೇಶದಲ್ಲೇ ಅತ್ಯಂತ ಹೆಚ್ಚು ಅಂತರದಿಂದ BJP ಗೆದ್ದಿರ್ತಕ್ಕಂಥ ಮತಕ್ಷೇತ್ರ ಇದು. 11,72,000 ಮತಗಳ ಅಂತರದಿಂದ BJP ಗೆದ್ದುಕೊಂಡಿದೆ. ಇಲ್ಲೇನಾಗಿದೆ, ಸಾಮಾನ್ಯ ಜನಕ್ಕಿದೀಗ ಈ ಥರ ಕಲುಷಿತ ನೀರು ಕುಡಿದು ಜನ ಮೃತಪಡ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿಬಿಟ್ರು, ಶ್ರೀಮಂತರು ಅಲರ್ಟ್ ಆಗಿಬಿಟ್ರು. ಅಯ್ಯೋ ನಾವ್ಯಾಕಪ್ಪ ಇಂಥ ನೀರು ಕುಡಿಬೇಕು ಅಂತೇಳಿ ಅವರೇನು ಮಾಡ್ತಾ ಇದ್ದಾರೆ, ಎಲ್ಲರೂ ಮಿನರಲ್ ವಾಟರ್ ಮೊರೆ ಹೋಗಿಬಿಟ್ಟಿದ್ದಾರೆ. ಇಂದೋರ್ನ ಅಪಾರ್ಟ್ಮೆಂಟ್ ನಿವಾಸಿಗಳು, ಇಂದೋರ್ನ ಅಧಿಕಾರಿ ವರ್ಗ, ಶ್ರೀಮಂತ ವರ್ಗ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಈಗ ಅಂದರೆ, ಈ ನೀರು ಸಹವಾಸನೇ ಬೇಡ ಅಂತ ಈಗ ಏನು ಮಾಡ್ತಾ ಇದ್ದಾರೆ ಅವರು, ಮಿನರಲ್ ವಾಟರ್ ಅಥವಾ ದುಡ್ಡು ಕೊಟ್ಟು ನೀರು ಬಾಟಲ್ಗಳಲ್ಲಿ ಬರ್ತಾವಲ್ವಾ, ಅದನ್ನು ಕೊಂಡುಕೊಂಡು ಕುಡಿತಾ ಇದ್ದಾರೆ ಇಂದೋರ್ನ ಶ್ರೀಮಂತರು, ಅಪಾರ್ಟ್ಮೆಂಟ್ ನಿವಾಸಿಗಳು, ಜೊತೆಗೆ ಕೆಲವು ಅಧಿಕಾರಿ ವರ್ಗ.